सर्वदेवत्यं वैवासः सर्वा एव देवता प्रीणाति नवो नवो भवति जायमानो केतुर्दशामेत्यग्रे भागं देवेभ्यो विदधात्यायन्द्रगन्धर्वा शतमानं भवति शतायुः पुरुषश्चतेन्द्रिय आयुष्येवेन्द्रिये तिष्ठति विरुद्धिरस्तु मनस्संकल्प सिद्धिरस्तु पूर्णानुग सिद्धिरस्तु सर मंजूरिंदे बन्नी यशस्वी भवतु ಆಚಾರ್ಯ ಶ್ರೀ ಶಂಕರ ಸಿನಿಮಾ ಇಲ್ಲಿ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ನಾವು ಶಂಕರಾಚಾರ್ಯರನ್ನೇ ತೆರೆ ಮೇಲೆ ನೋಡ್ದಂಗೆ ಆಯಿತು ಅಂತ. ಹೇಗೆ ಅನಿಸ್ತಾ ಇದೆ ಸರ್ ಸಿನಿಮಾ ಫೀಡ್ಬ್ಯಾಕ್ ಜನರು ಮಾತಾಡ್ತಾರೆ? ತುಂಬ ಸಂತೋಷ ಅನ್ನಿಸ್ತಾ ಇದೆ. ಇದಕ್ಕೆ ನಾವು ಮತ್ತು ನಮ್ಮ ಇಡೀ ಸಿನಿಮಾ ತಂಡ ತುಂಬ ಕಷ್ಟಪಟ್ಟು ಈ ಚಲನಚಿತ್ರವನ್ನು ಮಾಡಿದ್ದೀವಿ. ಇವತ್ತು ಧಾರ್ಮಿಕವಾದಂಥ ಇಂಥ ದೇವರಿಗೆ ಸಂಬಂಧಪಟ್ಟಂಥದ್ದು, ಧರ್ಮದಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಈ ಥರ ಸನ್ಯಾಸಿಗಳಿಗೆ ಸಂಬಂಧಪಟ್ಟಂಥ ಚಲನಚಿತ್ರಗಳೆಲ್ಲ ಬರುವುದು ತುಂಬ ಕಷ್ಟ. ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ತುಂಬ ದುಡ್ಡನ್ನು ಹಾಕಿ ಅದು ರಿಟರ್ನ್ ಬರೋದು ಎಲ್ಲ ತುಂಬ ಕಷ್ಟ ಇದೆ. ಎಷ್ಟೋ ಕಷ್ಟಪಟ್ಟು ಮಾಡಿದಂಥ ಈ ಚಲನಚಿತ್ರ ಇವತ್ತು ಜನರಿಗೆ ತುಂಬ ಸಂತೋಷ, ತುಂಬ ಖುಷಿಯಾಗಿ ಜನ ನೋಡ್ತಾ ಇದ್ದಾರೆ. ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೀವು ಮಾಡಿದ್ದೀರಾ, ತುಂಬ ಸೂಟ್ ಆಗ್ತಾ ಇದ್ದೀರಿ ಅಂತ ಹೇಳಿದಾಗ ಅದಕ್ಕೆ ಒಂಥರ ಅದನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ, ಅಷ್ಟು ಅದ್ಭುತವಾದಂಥ ಸಂತೋಷ ನನಗೆ ಆಗ್ತಾಯಿದೆ. ಹಾಗಾಗಿ ಇದೊಂದು ನಮ್ಮ ದೇವರ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲದಿಂದಾಗಿ ನಮಗೊಂದು ಈ ಥರ ಒಂದು ಚಲನಚಿತ್ರ ಮಾಡಲಿಕ್ಕೆ ಅವಕಾಶ ಬಂದಿದೆ. ಚಲನಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಜನ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಸರ್. ವೈಯಕ್ತಿಕವಾಗಿ ನಿಮ್ಮ ಅಭಿನಯನ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ನೀವು ಪೂರ್ವ ತಯಾರಿ, ಯಾಕಂದರೆ ಶಂಕರಾಚಾರ್ಯರನ್ನ ಮತ್ತೆ ಜೀವಂತವಾಗಿ ತೆರೆ ಮೇಲೆ ತೋರಿಸೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದಕ್ಕೆ ನೀವು ತಯಾರಿ ಮಾಡ್ಕೊಂಡಂಥದ್ದು ಮತ್ತು ನಿಮ್ಮ ಅಭಿನಯದ ಕೌಶಲ್ಯ ಸರ್. ನಾನು ವೃತ್ತಿಯಲ್ಲಿ ನಾನು ಯಾವುದೇ ಕಲಾವಿದ ಅಲ್ಲ ಸರ್. ನಾನೊಬ್ಬ ಸಾಮಾನ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ, ಹೊರಗಡೆ ಮನೆಗೆ ಹೋಗಿ ಯಾವುದೇ ತರುವಂಥ ಹೋಮ ಹವನ ಮಾಡುವಂಥ ಒಬ್ಬ ಪುರೋಹಿತನಾಗಿರುವಂಥವನು, ಪುರೋಹಿತ್ಯ ವೃತ್ತಿ ಮಾಡ್ತಾ ಇರುವಂಥವನು. ನಮಗೆ ನಮ್ಮ ಡೈರೆಕ್ಟ್ರು ದೇವಸ್ಥಾನಕ್ಕೆ ಬಂದು ನೀವು ಈ ಪಾತ್ರಕ್ಕೆ ನಿಮ್ಮ ಮುಖ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ತಾವು ಬರಬೇಕು ಅಂತ ಕೇಳಿಕೊಂಡು ನನಗೆ ಅವಕಾಶ ಮಾಡಿಕೊಟ್ರು. ಸ್ಕ್ರೀನ್ ಟೆಸ್ಟ್ ಮಾಡಿ ಅದರಲ್ಲೂ ಪಾಸ್ ಆಯಿತು. ಆಮೇಲೆ ನನಗೆ ಅವರು ಡೈರೆಕ್ಟ್ರೇ ಸ್ವತಃ ಒಂದು 3-4 ತಿಂಗಳ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಥರ ಆ್ಯಕ್ಟ್ ಮಾಡಬೇಕು, ಇದನ್ನು ಹೇಗೆ ನೀವು ಮಾಡಬೇಕು, ಕ್ಯಾಮ್ರಾವನ್ನು ಹೇಗೆ ನೀವು ಫೇಸ್ ಮಾಡಬೇಕು ಅಂತ. ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಒಂದು 2-3 ಡೇಸ್ ತುಂಬ ಕಷ್ಟ ಆಯಿತು. ಆಮೇಲೆ ಅದು ಒಗ್ಗು ಹೋಯಿತು ಶೂಟಿಂಗ್ದು ಎಲ್ಲ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ನಾನು ಹೇಳಿದ್ದು ಇದು ನನ್ನ ಈ ಜನ್ಮದ್ದಲ್ಲ, ಪೂರ್ವ ಜನ್ಮದ ಪುಣ್ಯ ಅಂತ. ಅದಕ್ಕೆ ನಾನು ನಿಮಗೆ ಹೇಳಿರುವಂಥದ್ದು ಸರ್. ಈಗ ಪುರೋಹಿತ ಒಂದು ವೃತ್ತಿನ ಮಾಡ್ತಾ ಇದ್ದೀವಿ, ಈಗ ತೆರೆ ಮೇಲೆ ಅಭಿನಯಿಸೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಹೇಗೆ ಮುಂದಿನ ನಿಮ್ಮ ಆಸಕ್ತಿ ಹೇಗಿದೆ ಸಿನಿಮಾಗಳು? ಸರ್, ನಮ್ಮದು ಸಿನಿಮಾದ ಆಸಕ್ತಿ ಹೇಳೋಕ್ಕಿಂತನೂ ನಂದು ದೇವರ ಸಿನಿಮಾ ಶಂಕರಾಚಾರ್ಯರು ಅಂತೇಳಿ ನಾನು ಚಲನಚಿತ್ರ ಆ್ಯಕ್ಟಿಂಗ್ ಮಾಡಿರೋದು. ನಾನು ಸಿನಿಮಾದಲ್ಲಿ ಏನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಯಾವುದೇ ಗುರಿ ಇಟ್ಕೊಂಡು ನಾನು ಈ ಚಲನಚಿತ್ರದಲ್ಲಿ ಬಂದಿದ್ದಲ್ಲ. ನನಗೆ ಅದು ಹೇಗೆ ಇಲ್ಲಿ ಈ ಥರ ಚೆನ್ನಾಗಿ ಬಂತು ಅಂತ ಆ ಭಗವಂತನ ಅನುಗ್ರಹದಿಂದ ಬಂದಿರೋದೇ ವಿನಃ ನಮ್ಮಿಂದ ಏನೂ ಅಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಳ್ಳೆ ಈ ಥರ ದೇವರದೇ ಸಂಬಂಧಪಟ್ಟಂಥದ್ದೇ ಅವಕಾಶಗಳು ಬಂದರೆ ಮಾಡುವ ಆಸೆ ಇದೆ. ಅದು ಬಿಟ್ಟರೆ ನಮ್ಮ ವೃತ್ತಿಯಲ್ಲಿ ಪುರೋಹಿತ್ಯದಲ್ಲಿ ಉತ್ತಮೋತ್ತಮವಾದ ರೀತಿಯಲ್ಲಿ ಎಲ್ಲ ಕಡೆ ಪೂಜೆ, ಹೋಮ, ಹವನಗಳ ಯಜ್ಞಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳ ಮನೆಗಳಲ್ಲಿ ಮಾಡಿಸಿ ಅವರಿಗೆ ಧರ್ಮದ ಬಗ್ಗೆ, ದೇವರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಅವರಿಗೆ ಬರುವಂತೆ ಆಗಿ ಅವರಿಗೆ ಎಲ್ಲ ಆಸೆಗಳನ್ನು, ಇವತ್ತು ಧರ್ಮವನ್ನು ನಂಬಿ ದೇವರ ಪೂಜೆಯನ್ನು ಮಾಡದೆ ಕಲಿಯುಗದಲ್ಲಿ ಯಾವ ಆಸೆಯನ್ನು ಕೂಡ ಜನಗಳು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಸ್ವತಃ ಶಂಕರರೇ ಹೇಳಿದ್ದು. ನೀವು ಯಾರು ಕರ್ಮ ಫಲವನ್ನು ಮಾಡದೆ ನಿಮ್ಮ ಆಸೆಗಳನ್ನು, ಭಗವಂತನನ್ನು ನಂಬದೆ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೋ ಜನ ಎಷ್ಟೋ ಕಷ್ಟ ಕಾರ್ಪಣ್ಯಗಳಿರ್ತಾರೆ. ಅಂಥವ್ರುಗಳಿಗೆ ಹೆಚ್ಚು ದೇವರ ಆರಾಧನೆಯನ್ನು, ಪೂಜೆ, ಹೋಮ ಹವನವನ್ನು ನಾವು ಮಾಡಿಸಿಕೊಟ್ಟು ಅಂಥವರ ಕಷ್ಟ ಕಡಿಮೆ ಆಗಿ ಅವರು ಸುಖವಾಗಿ ಜೀವನ ಮಾಡುವಂತೆ ಆದರೆ ನಮಗದು ತುಂಬ ಸಂತೋಷ. ಅದ್ರ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಸರ್, ಕಮರ್ಷಿಯಲ್ ಸಿನಿಮಾ, ಬಡಿ ಈ ಥರ ಸಿನಿಮಾಗಳ ಮಧ್ಯೆ ಒಂದು ಅತ್ಯದ್ಭುತವಾದ ಸಿನಿಮಾ ಅಂತ ಸಿನಿಮಾ ನೋಡಿದ ಪ್ರತಿಯೊಬ್ಬರು ಒಂದು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಈ ಸಿನಿಮಾ, ಈ ಫೀಡ್ಬ್ಯಾಕ್? ಸರ್, ನಾನು ಸಿನಿಮಾ ಜಗತ್ತಿಗೆ ಸಂಬಂಧಪಟ್ಟವನಲ್ಲ. ನಾನು ವೃತ್ತಿ ಆಡಿಟರ್ ಮತ್ತು ವಕೀಲ. ಈ ಒಂದು ಶಂಕರಾಚಾರ್ಯರ ಸಿನಿಮಾ ಇದುವರೆಗೂ ಕನ್ನಡ ಚಲನಚಿತ್ರ ಇತಿಹಾಸದಲ್ಲೇ ತೆಗೆದಿಲ್ಲ. ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಯತ್ನ ಇದು. ಶಂಕರರ
ಒಂದು ಅದ್ವೈತ ಸಿದ್ಧಾಂತವನ್ನು ಸನಾತನ ಧರ್ಮವನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಸಂಕಲ್ಪ ಮಾಡಿ ಈ ಒಂದು ಚಿತ್ರಕ್ಕೆ ಕೈ ಹಾಕಿದೆ. ಹೀಗಾಗಿ ನನಗಂತೂ ಖುಷಿ ಬರ್ತಾ ಇದೆ. ಹೀಗಾಗಿ ಜನಗಳಿಗೆ ಪ್ರೋತ್ಸಾಹ ಕೂಡ ಅದೇ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಸರ್, ಆದರೆ ಶೂಟಿಂಗ್ ಎಲ್ಲ ಎಷ್ಟು ದಿನ ಮಾಡಿದ್ರಿ ಮತ್ತು ಯಾವ ಥರ ಪ್ಲಾನಿಂಗ್ ಮತ್ತು ಸರ್, ಇದು ಸುಮಾರು 88-90 ದಿನಗಳ ಚಿತ್ರ ಔಟ್ಸೈಡಲ್ಲೇ ತೆಗೆದಿದ್ದೆ ನಾನು. ಇದಲ್ಲದೆ ಬೇರೆ ಬೇರೆ ಎಲ್ಲ ಸೇರಿದ್ರೆ 110 ದಿನ ಚಿತ್ರೀಕರಣ ಆಯ್ತದು. ಯಾಕಂದ್ರೆ ಶಂಕರರು ಇಡೀ ಜಗತ್ತಂದರೆ ಭರತಖಂಡನನ್ನೇ ಪೂರ್ತಿ ಅವರು ನಡೆದಾಡದಂಥ ಒಂದು ಇತಿಹಾಸ ಇರೋದರಿಂದ ಶಂಕರರು ಮುಖ್ಯವಾಗಿ ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೆಲ್ಲಿ ಕ್ಷೇತ್ರಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಮಠಗಳ ಸಂಸ್ಥಾಪ ಮಾಡಿದ್ದಾರೆ, ಅವೆಲ್ಲ ಕೂಡ ನಾವು ಚಿತ್ರೀಕರಣ ಮಾಡಬೇಕಂತ ಸಂದರ್ಭ ಇತ್ತು. ಅವೆಲ್ಲ ಕೂಡ ಮಾಡಿ ಪ್ರಯತ್ನ ಅಂತೂ ಮಾಡಿದ್ವಿ. ಸರ್, ಶಂಕರಾಚಾರ್ಯರ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್? ನೀವೀಗ ತೆರೆ ಮೇಲೆ ನೋಡಿದಾಗ, ಯಾಕಂದರೆ ಸಾಕಷ್ಟು ಜನ ಹೇಳ್ತಾ ಇದ್ರು ನಾವು ಶಂಕರಾಚಾರ್ಯರನ್ನೇ ನೋಡ್ದಂಗೆ ಅನ್ನೋ ಅನುಭವ ಆಯಿತು ನಮಗೆ. ನೋಡಿ, ಒಂದು ವಿಷಯ ತಮಗೆ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಂಕರಾಚಾರ್ಯರ ಸಿನಿಮಾ ತೆಗಿಬೇಕು ಅಂತ ಸಂಕಲ್ಪ ಮಾಡಿದಾಗ ಮೊಟ್ಟಮೊದಲನೇ ನಾವು ಶೃಂಗೇರಿ ಹೋಗಿ ಇವತ್ತಿನ ಕಿರಿಯ ಗುರುಗಳಾದಂಥ ವಿಧುಶೇಖರ ಭಾರತಿ ಸ್ವಾಮಿಗಳನ್ನು ಭೇಟಿಯಾದವು. ತೆಗಿಯೋಂಗಿದ್ರೆ ಸ್ಕ್ರಿಪ್ಟ್ ತಂದುಕೊಡಿ ಅಂತ ಕೇಳಿದ್ರು. ಸ್ಕ್ರಿಪ್ಟ್ ಕೊಟ್ಟು ತಗೊಂಡು 3 ತಿಂಗಳಾದಮೇಲೆ ಟೈಪ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸುಮಾರು 9 ತಿಂಗಳಾದಮೇಲೆ ನೀವು ಮಾಡ್ಬೋದು ಅನ್ನೋದು ಅವರ ಅಧಿಕಾರಿಗಳ ಮುಖಾಂತರ ತಿಳಿಸಿದರು. ಅದ ನಂತರ 3 ಲಗ್ನ ಕೊಟ್ಟರು, ಇಂಥ ದಿವಸ ಮಾಡಿ ಅಂತ. ಅಲ್ಲಿವರೆಗೂ ಕೂಡ ಮೇಯ್ನು ಶಂಕರ ಪಾತ್ರಧಾರಿ ಸಿಕ್ಕಿರಲಿಲ್ಲ ನಮಗೆ. 4ನೇ ಬಾರಿ ಹೋಗಿ ನಾವು ಕೇಳಿದಾಗ 3 ಸಲ ಲಗ್ನ ತೊಗೊಂಡ್ಬಿಟ್ಟಿದ್ದೀರ, ನೀವು ಮಾಡಲಿಲ್ಲ, ನಿಮ್ಗೆ ಇಷ್ಟ ದಿವಸ ಮಾಡಿ ಶಂಕರರ ಚಿತ್ರ ಅಂದರು. ನಾನು ಆವಾಗ ಹೇಳಿದೆ, ಶಂಕರರ ಪಾತ್ರಧಾರಿ ಸಿಕ್ಕಿಲ್ಲ, ಇವಾಗ ಸಿಕ್ಕಿದ್ದಾರೆ ಅಂತ ಹೇಳಿದೆ. ಹಾಗೆ ಈ ಒಂದು ಸರಿಯಾದ ಒಂದು ಶಂಕರ ಪಾತ್ರ ನಿರ್ವಹಿಸುವಂಥ, ನಟನೆ ಮಾಡುವಂಥ ಒಬ್ಬ ಅಭ್ಯರ್ಥಿ ಸಿಗಬೇಕು ಅಂಥೇಳಿ ಸುಮಾರು ಎಲ್ಲ ಕಡೆ ಹುಡುಕಿ ಕೊನೆಗೆ ನಮ್ಮ ಡೈರೆಕ್ಟ್ರು, ನಾವು ಈ ಶಂಕರನ್ನು ನೋಡಿದ್ರೆ ಸಾಕ್ಷಾತ್ ಶಂಕರ ಭಗವತ್ಪಾದರೆ ಚಲನಚಿತ್ರ ತೆರೆ ಮೇಲಿದ್ದಾರೆ ಅನ್ನೋ ಮಟ್ಟಕ್ಕೆ ನಾವು ನಮ್ಮ ನಿರ್ದೇಶಕರು, ನಮ್ಮ ತಂಡ ಅಂಥ ವ್ಯಕ್ತಿಯನ್ನು ರೂಪಿಸಿದ್ದಾರೆ. ಹೀಗಾಗಿ ತುಂಬ ಕಷ್ಟನೇ ಪಡಬೇಕಾಗಿತ್ತು. ಅದಕ್ಕೊಂದು ಸ್ವಲ್ಪ ಕಾಲಾವಕಾಶವೂ ಬೇಕಾಗಿತ್ತು. ಏನು ಹೇಳ್ತೀರಾ ಸರ್ ಈಗ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ, ಕನ್ನಡ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಕನ್ನಡ ಚಲನಚಿತ್ರ ಪ್ರೇಕ್ಷಕರಿಗೂ ಜನತೆಗೂ ಒಂದು ವಿಶೇಷವಾಗಿ ಮನವಿ ಏನಂತಂದರೆ, ಇವತ್ತಿನ ವೆಸ್ಟರ್ನ್ ಕಲ್ಚರ್ಗೆ ನಾವೇನು ಅದರ ಹಿಂದೆ ಓಡೋಗ್ತಾ ಇದ್ದೀವಿ, ನಮ್ಮ ಸನಾತನ ಧರ್ಮ ಬಗ್ಗೆ ನಾವು ತಿಳ್ಕೋಬೇಕು. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ, ಅಲ್ಲೊಂದು ಚಾಂಡಾಲನ ಪಾತ್ರ ಬರುತ್ತೆ. ನಾವೆಲ್ಲ ಅಸ್ಪೃಶ್ಯತೆ ಅದು ಇದು ಅಂತ ಹೇಳ್ತೇವೆ. ಶಂಕರ ಭಗವತ್ಪಾದರೆ ಆ ವೇಷದಲ್ಲಿರ್ತಕ್ಕಂಥ ಒಬ್ಬ ಚಾಂಡಾಲನ್ನು ಮನಸ್ಸಿನಲ್ಲಿ ನಮಸ್ಕಾರ ಮಾಡ್ತಾರೆ, ಅವನಲ್ಲಿರೋ ವಿದ್ಯೆಯನ್ನು ಗೌರವಿಸ್ತಾರೆ. ಎರಡನೇದಾಗಿ ನೀವು ಮಂಡನ ಮಿಶ್ರ ಮತ್ತು ಉಭಯ ಭಾರತಿಗಳ ಸಂಬಂಧ ಚರ್ಚೆಯ ಸಂದರ್ಭದಲ್ಲಿ ಕೂಡ ಅವರು ಪ್ರೇಕ್ಷಕರಿಗೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ, ಇಲ್ಲಿ ಸಮಾನತೆ ಇದೆ, ಪುರುಷ ಮಹಿಳೆ ಅನ್ನೋದು ಭೇದ ಇಲ್ಲ ಅಂತ ಹೇಳೇ ಶಂಕರರು ಆಕೆಯ ಮುಂದೆ ವಾಗ್ಯುದ್ಧಕ್ಕೆ ಮುಂದೆ ಬಂದರು. ಈ ಥರ ಪರಿಸರ ಸಂರಕ್ಷಣೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಸಮಾಜಕ್ಕೆ ಒಂದು ವಿಶೇಷವಾದಂಥ ಒಂದು ಸಂದೇಹವನ್ನು ಕೊಡಲಿಕ್ಕೆ ಶಂಕರರು ಆವತ್ತೇ ಒಂದು ಪ್ರಯತ್ನ ಪಟ್ಟರು. ಅದನ್ನೆಲ್ಲ ಕೂಡ ನಾವು ತೋರಿಸಿದ್ದೀವಿ. ಹೀಗಾಗಿ ಪ್ರೇಕ್ಷಕರು ದಯವಿಟ್ಟು ಈ ಚಲನಚಿತ್ರವನ್ನು ನೋಡಿ ನಮ್ಮನ್ನು ಬೆಂಬಲಿಸಬೇಕು, ನಮಗೆ ಪ್ರೋತ್ಸಾಹ ಮಾಡಬೇಕು. ಇದರಲ್ಲಿ ಅತ್ಯದ್ಭುತವಾಗಿ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅಂತಂದರೆ, ಮಠದ ಆಡಳಿತಾಧಿಕಾರಿಗಳು ಕೂಡ ಈ ಒಂದು ಮ್ಯೂಸಿಕ್ಕನ್ನು, ಸಂಗೀತವನ್ನು ಯಾವ ಥರ ನಿರ್ವಹಿಸ್ತಾ ಇದ್ದಾರೆ ಅಂತ ಕೂಡ ನೋಡಿ ಅಲ್ಲಿಂದ ಕೂಡ ಒಂದು ರಿಪೋರ್ಟ್ ತಗೊಂಡು ಸನ್ನಿಧಾನಕ್ಕೆ ಕೊಟ್ಟಂಥ ಒಂದು ಸಂದರ್ಭ ಕೂಡ ಇದೆ. ಹೀಗಾಗಿ ಎಲ್ಲೂ ಕೂಡ ಕಥೆಯ ದಾರಿ ತಪ್ಪದೆ ಶಂಕರರ ಪಾತ್ರವೇನು, ಇವತ್ತಿನ ಜಗತ್ತಿಗೆ ಅವರೇನು ಹೇಳಿದ್ದಾರೆ ಅಂತ ನಾವು ತೋರಿಸೋಕ್ಕೆ ಹೆಚ್ಚಿಗೆ ಪ್ರಯತ್ನ ಪಟ್ಟಿದ್ದೇವೆ ಹೊರತು ಎಲ್ಲೂ ಕೂಡ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನಾವು ಮಾಡಿಲ್ಲ. ಹೀಗಾಗಿ ದಯವಿಟ್ಟು ಪ್ರೇಕ್ಷಕರು ಇದನ್ನು ಪ್ರೋತ್ಸಾಹಿಸಬೇಕು. ಇಂಥ ಚಿತ್ರಗಳು ಹಲವಾರು ಬರಬೇಕು ಅಂದರೆ ಪ್ರೇಕ್ಷಕರು ನಮ್ಮಂಥವ್ರಿಗೆ ಸಹಕಾರ ಕೊಡಬೇಕು, ಪ್ರೋತ್ಸಾಹಿಸಬೇಕು. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ಕಾರ. ಸರ್, ಒಂದು ಅತ್ಯದ್ಭುತವಾದ ಸಿನಿಮಾ ಅಂತ ಹೇಳಿ ಸಿನಿಮಾ ನೋಡಿದ ಪ್ರತಿಯೊಬ್ಬರು ಮೆಚ್ಕೊಳ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತದೆ ಈ ಸಂದರ್ಭದಲ್ಲಿ ಈ ಥರದ ಫೀಡ್ಬ್ಯಾಕ್ ಸಿಗ್ತದೆ?
ನಮಗೆ ಹಬ್ಬಗಳು ಮಾಮೂಲಿಯಾಗಿ ಬಂದು ಹೋಗ್ತಾ ಇರುತ್ತೆ. ನಮಗೆ ಸಿನಿಮಾ ಮುಹೂರ್ತಗಳಿಗೂ ಅಟೆಂಡ್ ಮಾಡೋದು, ಆಮೇಲೆ ಸಿನಿಮಾ ರಿಲೀಸ್ ಆದಾಗ ಬರೋದು, ಆ ರಿಪೋರ್ಟ್ಗಳು ಕೇಳಿದಾಗಲೇ ನಮಗೆ ಆ ಹಬ್ಬ ಮಾಡೋದಷ್ಟೇ ಸಂತೋಷ ಆಗುತ್ತೆ. ನಾವು ಪಟ್ಟ ಶ್ರಮ ಎಲ್ಲ ಮರ್ತೇ ಹೋಗ್ಬಿಡುತ್ತೆ. ಯಾಕೆಂತಂದ್ರೆ ಎಲ್ಲರೂ ಬಂದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದಾಗಲೇ ನಮಗೆ ಸಂತೋಷ ಆಗೋದು. ಆಮೇಲೆ ನಾವು ಪ್ರಿವ್ಯೂ ಹಾಕೋವಾಗಲೂ ಅಷ್ಟೇ, ಅಷ್ಟು ಕೆಲಸ ಮಾಡಿರ್ತೀವಿ, ಯಾರನ ಏನಾರು ಹೇಳ್ತಾರ, ಒಂದು ಚುಕ್ಕೆ ಇಡ್ತಾರ ಅಂತ ಆತಂಕ ಇರುತ್ತೆ. ಎಲ್ಲ ಬಂದು ಯಾವಾಗ ರಿಪೋರ್ಟ್ ಕೊಟ್ಬಿಡುತ್ತೆ ತುಂಬ ಸಂತೋಷ ಆಗ್ಬಿಡುತ್ತೆ ಸರ್. ಈ ಸರ್ ಈಗ ಅದೇ ಪಾತ್ರದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರತಿಯೊಂದು ಪಾತ್ರಗಳನ್ನ ಕೂಡ ತುಂಬ ಪಾತ್ರಧಾರಿಗಳು ಸರ್. ನಮ್ಮ ನಿರ್ಮಾಪಕರು ವೈ.ಎನ್. ಶರ್ಮಾ ಅವ್ರು ಹೇಳಿದ್ರು ಪಿಕ್ಚರ್ ಮಾಡೋಣ ಅಂತ ಇದ್ರು. ನಾನು ಮೊದಲು ಹೇಳ್ತಾ ಇದ್ದೆ ಸರ್ ಬೇಡ ಸರ್ ಸಿನಿಮಾ ಮಾಡಬೇಡಿ ಅಂತ ಇದ್ದೆ. ಆಮೇಲೆ ಅವ್ರು ಏನು ಸರ್ ಮಾಡೋಣ ಬನ್ನಿ, ಯಾಕೆ ನೀವು ಹಿಂದೆಟ್ಟು ಹೊಡಿತೀರ ಅಂದರೆ ಸರಿ ಅಂದ ತಕ್ಷಣ ಎಷ್ಟಿದ್ದು ದಪ್ಪದ ಬುಕ್ ಒಂದು 14 ಬುಕ್ ತೊಗೊಬಂದು ಕೊಟ್ಟರು. ಅದು ಒಬ್ರದ್ರ ಮೇಲೆ ನಾವು ಡಿಪೆಂಡ್ ಆಗೋಲ್ಲ, ಒಂದು ಬುಕ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. 14 ಬುಕ್ ಸುಮಾರು ಒಂದು 3 ತಿಂಗಳು ಓದಿದ್ದೀನಿ. ಬೋರ್ ಆದರೆ ಇಡೋದು ಮತ್ತು ಓದೋದು ಅದೆಲ್ಲ ಮಾಡಿ ಒಂದು ಲೈನ್ ಅಪ್ ಮಾಡಿದ್ವಿ. ಸಿನೇರಿಯೋ ಒಂದು ನನಗೆ ಸಂತೋಷ ಆಯಿತು. ಆಮೇಲೆ ನಾನು ನಿರ್ಮಾಪಕರಿಗೆ ಹೇಳಿದೆ. ಆಮೇಲೆ ಅದನ್ನು ಶೃಂಗೇರಿ ಕಳಿಸ್ಕೊಟ್ರು. ಅವರು ಡೈಲಾಗ್ ಬೇಕು ಅಂದರು. ಮತ್ತೆ ಡೈಲಾಗೆಲ್ಲ ಬರೋದು ಅದೊಂದು 4 ತಿಂಗಳು ಡೈಲಾಗು. ಯಾಕಂದ್ರೆ ಅದು ಅಷ್ಟು ಈಸಿಯಾಗಿ ಬರೋದಿಲ್ಲ. ಈ ಲವ್ ಆ್ಯಕ್ಷನ್ ಸೆಂಟಿಮೆಂಟ್ ಕೂತ್ಕೊಂಡ ಅಂತಲೇ 3 ದಿವಸದಲ್ಲಿ ಕತೆ ಮಾಡಿಬಿಡ್ಬೋದು. ಇವ್ರದ್ದು ಮಾಡೋವಾಗ ನಮಗೆ ಜವಾಬ್ದಾರಿನೂ ಜಾಸ್ತಿ, ಯಾರು ಏನೂ ಮಾತಾಡಬಾರ್ದು. ಆಮೇಲೆ ಸ್ವಾಮಿಗಳು ಅಲ್ಲಿ ಸ್ಕ್ರಿಪ್ಟ್ ಹೋಗುತ್ತೆ ಅಂತಂದು ಇನ್ನೇ ಇದು. ಆಮೇಲೆ ಜನರಲ್ಲಾಗಿ ರಿಲೀಸ್ ಆದಾಗ ಏನಾಗುತ್ತೆ, ಎಲ್ಲ ಥರದ ವ್ಯಕ್ತಿಗಳು ಇರ್ತಾರೆ. ತಿಳ್ಕೊಬೇಕು ಅಂತಲೇ ಇರ್ತಾನೆ, ತಿಳ್ಕೊಂಡಿರೋರು ಇರ್ತಾರೆ. ಅವ್ರುಗಳಿಗೂ ನಾವು ಫೇಸ್ ಮಾಡಬೇಕಾಗುತ್ತೆ. ಹಂಗಾಗಿ ಎಲ್ಲ ಆದಮೇಲೆ ನಮ್ಗೆ ನಿರ್ಮಾಪಕರ ಜೊತೆ ನಾವು ಬ್ರಾಹ್ಮಣ ಸಮ್ಮೇಳನಕ್ಕೆ ಹೋಗಿದ್ವಿ ಕುಂದಾಪುರದಲ್ಲಿ. ಅವಾಗ ಒಂದು ಮುಹೂರ್ತ ಕೊಟ್ಟರು 19, 21, 29 ಅಂತ. ಅವಾಗಲೇ 19 ಮಾಡೋಣ. ನಮ್ಮ ನಿರ್ಮಾಪಕರು 19 ಆಗಿದೆ ಸರ್ ಅಂದು. ಮಾಡೋಣ ಬಿಡಿ ಸರ್ ದೇವರಿದ್ದಾನೆ ಅಂತಂದ್ವಿ. ಆಮೇಲೆ ಅವರು ಎಲ್ಲ ಒದಗಿಸ್ಕೊಟ್ರು. ಏನಂತಂದರೆ ನಮ್ಮ ಯಾವ ಆರ್ಟಿಸ್ಟ್ ಬೇಕು, ಯಾವ ಲೊಕೇಶನ್ ಬೇಕು, ಪ್ರತಿಯೊಂದೂ ಫೀಡ್ ಮಾಡೋದು. ಅದೇ ರೀತಿ ನಮ್ಮ ತಂತ್ರಜ್ಞರಾಗಲಿ, ಆಮೇಲೆ ನಮ್ಮ ಕಲಾವಿದರುಗಳಾಗಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಅಂತಂದರೆ ಸಪೋರ್ಟ್ ಮಾಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಇನ್ನೇನು ಹೇಳಬೇಕು ಅಂತ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಶಂಕರಾಚಾರ್ಯರು ಇಡೀ ಜಗತ್ತು ಮೆಚ್ಚಿದ ಒಬ್ಬ ವ್ಯಕ್ತಿಯನ್ನು ತೆರೆ ಮೇಲೆ ತರಬೇಕಾದ್ರೆ? ತೆರೆ ಮೇಲೆ ತರಬೇಕು ಅಂತಂದಾಗ ಏನಾಗುತ್ತೆ, ಅವರ ನಮ್ಮ ಮಾಮೂಲಿ ಆ ಕಾಸು ಒಂದು ಬೇಕು. ಅವ್ರು ಯಾತಕ್ಕೆ ಅವತಾರ ಮಾಡಿದ್ರು, ಅದಕ್ಕೆ ಹಿನ್ನೆಲೆ ಏನು, ಅವತಾರ ಆದಮೇಲೆ ಎಲ್ಲಿಂದ ತೊಗೊಂಡು ಹೋಗಬೇಕು, ಮಗುವಿಂದ ಜನನದಿಂದ ಶುರು ಮಾಡಬೇಕು. ಮಗು ಹುಟ್ಟಿದಾಗಿಂದ ಅವ್ರ ತಂದೆ ತಾಯಿಗಳದ್ದು ಆ ಮಗು ಹುಟ್ಟಿ ಅಲ್ಲಿಂದ ಬಾಲ್ಯ ಯೌವನ ಎಲ್ಲ ಯೌವನ ಅಂತ ಏನು ಇಲ್ವೇ ಅಲ್ಲ ಪಾಪ ಅವ್ರದ್ದು 32ಗೆ ಅದೃಷ್ಟರಾಗೋಗ್ಬಿಡ್ತಾರೆ ಅವರು. ಅದೆಲ್ಲ ಹಂತ ಹಂತವಾಗಿ ಈ ಮಧ್ಯ ಚೌಲ ಕರ್ಮ ಮಾಡಬೇಕು, ನಾಮಕರಣ ಮಾಡಬೇಕು, ಆಮೇಲೆ ಉಪನಯನ ಮಾಡಿಸ್ಬೇಕು, ಆಮೇಲೆ ಅವ್ರು ದೀಕ್ಷೆ ತಗೊಳ್ಳೋದು ಇದೆಲ್ಲ ಮಾಡಿ ತಾಯಿ ಮುಂದೆ ಅವ್ನು ಫೇಸ್ ಮಾಡಬೇಕಲ್ವ. ಅವನೇ ಆ ತಾಯಿ ಮುಂದೆ ಏನು ಉತ್ತರ, ಅವಳು ನಾನು ಒಬ್ಬನೇ ಮಗ ಇದ್ದೇನಪ್ಪ ನೀನು ಹೋಗ್ಬೇಡ ಅಂತಲೂ ಹೇಳ್ತಾರೆ ಪಾಪ ಅವರು. ಅವನು ಅದಕ್ಕೆ ಅವನು ಯೋಚನೆ ಮಾಡಿ ಹೇಳ್ತಾನೆ, ಈ ಸಂಸಾರ ಎಂಬ ನರಕ ಬೇಡ, ಇದು ಬಿಟ್ಟು ಸಾಧ್ಯ ಮಾಡೋದು ಇನ್ನೂ ಬಹಳ ಇದೆ ಅಂತೇಳಿ. ಅವಾಗ ಅವನು ಬಂದು ಇನ್ನು ಮಾಮೂಲಿ ಗೊತ್ತಿರೋದಕ್ಕೆ ಯಾವುದು ಮೊಸಳೆ ಬಂತು ಇದಾಯಿತು ಅಂಥೇಳಿ ಅವಾಗ ತಾಯಿಗೊಂದು ಮಾತು ಕೊಡ್ತಾನೆ ಸರ್. ಅವಳು ನನ್ನ ಅಂತ್ಯಕಾಲದಲ್ಲಿ ನೀನು ಬಂದು ನನ್ನನ್ನು ನೀನೇ ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳಿದಾಗ ಮಾತು ಕೊಡ್ತಾನೆ. ನೀನು ಅವಾಗ ನನ್ನ ಸ್ಮರಣೆ ಮಾಡು, ನಾನು ಅವಾಗ ಬರ್ತೀನಿ ಅಂಥೇಳಿ. ಅವಾಗ ಆ ಟೈಮ್ ಬಂದಾಗ ಇವತ್ತಿಗೂ ನಾವು ಸಿನಿಮಾ ನೋಡೋವಾಗ ಸಿನಿಮಾ ಅಂತಲೂ ಗೊತ್ತು, ಕತೆ ಅಂತಲೂ ಗೊತ್ತು, ಅಷ್ಟಲ್ಲಿ ನೋಡಿದ್ದೀವಿ. ಆ ತಾಯಿ ಹತ್ರ ಬಂದಾಗ ಒಂದು ಮಾತು ಹೇಳ್ತಾನೆ, ಶಂಕರ ಅಂತ ತಾಯಿ ದುಃಖ ಪಡ್ತಾ ಇರೋವಾಗ ಮರಣಶೈಲಿರುವಾಗ ಇವನು ಬಂದು ಹೇಳ್ತಾರೆ, ಕರುಣಾಹೀನನಾದ ನಿನ್ನ ಮಗನನ್ನೊಮ್ಮೆ ನೋಡು, ನಿನಗೆ ನಾನು ಉಪಚಾರ ಮಾಡಬೇಕಾಗಿತ್ತು, ಈ ದುರದೃಷ್ಟವಾದ ಇಂಥ ಮಗನ ನೋಡು ಅಂತ ಹೇಳಿದಾಗ ಅವಳು ನಾನು ಇನ್ನೇನು ಕೇಳೋದಿಲ್ಲ, ದೇವ್ರ ದರ್ಶನ ಮಾಡಿಸು ಅಂತ ಕೇಳ್ತಾಳೆ. ಆವಾಗ ದೇವ್ರ ದರ್ಶನ ಮಾಡಿಸ್ತಾರೆ. ಮಾಡಿದ್ಮೇಲೆ ತಾಯಿ ಹೋಗ್ತಾರೆ. ತಾಯಿ ಹೋದಾಗ ಅವರು ಆ ಕಣ್ಣು ಮುಚ್ಚುತ್ತಾರೆ ನೋಡಿ, ಅದು ಎಂಥವ್ರಿಗೂ ನಮ್ಗೆ ಇವಾಗಲೂ ಅಳು ಬರುತ್ತೆ. ನಮ್ಮ ರವಿನೂ ಹತ್ಕೊಂಡ್ಬಿಟ್ರು. ಆಮೇಲೆ ನಮ್ಮ ಹೀರೋ ರವೀಂದ್ರ ಭಾಗವತ್ ಅವರು ಆ ಸೀನ್ ಮಾಡೋವಾಗ ಅಂತಲೂ ಎಲ್ಲ ಒಂಥರ ಫೀಲಿಂಗೆಲ್ಲ ಇರುತ್ತೆ ಸರ್. ಆಮೇಲೆ ಈ ನಮ್ಮ ಶಂಕರಾಚಾರ್ಯನ ಹುಡುಕೋದೇ ಒಂದು ದೊಡ್ಡ ಚಾಲೆಂಜ್ ಆಗೋಯ್ತು. ಯಾಕಂದರೆ ಕೇರಳ ಇಟ್ಬೇಕು, ಸ್ಕಿನ್ ಟೋನ್ ಮ್ಯಾಚ್ ಆಗಬೇಕು. ಅವ್ರು ಇರೋದು ಕಾಲಡಿ ಕೇರಳ ಅಲ್ವಾ, ಹಂಗಾಗಿ ಆ ಹುಡುಕಿದ್ವಿ. ನಮ್ಮ ಜಗನ್ನಾಥ್, ಮಹೇಶ್ ಅವರು ಎಲ್ಲ ಕಡೆ ಸ್ಪ್ರೆಡ್ ಆದರು. ಆಮೇಲೆ ಇಲ್ಲಿ ಅನ್ನಪೂರ್ಣೇಶ್ವರಿ ನವರಾತ್ರಿ ಹಬ್ಬದ ಟೈಮಲ್ಲಿ ಇವರು ಪೂಜೆ ಮಾಡಿಸ್ತಾಯಿದ್ರು. ನಮ್ಮ ಜಗದೀಶ್ ಹೋಗ್ಬಿಟ್ಟು ಅವನು ಭಾರಿ, ಅವನು ಎಲ್ಲೋದ್ರೂ ಫೋಟೋ ಹೊಡೆಯೋದು ಕಳಿಸೋದು ಅದು ಮಾಡ್ತಾಯಿದ್ದ.
ಆಮೇಲೆ ಸಾರ್ ಇಲ್ಲೊಬ್ಬ ಪೂಜಾರಿ ಅವನೇ ಸೇಮ್ ಶಂಕರಾಚಾರ್ಯ ಥರನೇ ಅವನೇ ಅಂದ. ಕಳಿಸೋಡ್ದು ಫೋಟೋ ಫಸ್ಟು ಅಂತ. ಆಮೇಲೆ ಕಳಿಸಿದ್ಮೇಲೆ ಅವ್ರದ್ದು ಹೋಮ ಎಲ್ಲ ನಡೀತಾ ಇತ್ತು. ಅಲ್ಲಿ ಹೋಗಿ ಮಾತಾಡಿದ್ದಾದಮೇಲೆ ಅವ್ರು ನಮಗೇನು ಗೊತ್ತಿಲ್ಲ ರೀ, ನಮ್ಮದು ನಿಮ್ಮ ಮನೇಲಿ ಹೋಮ ಬೇಕಾದ್ರೆ ಹೇಳಿ ಬಂದು ಮಾಡಿಬಿಡ್ತೀವಿ ಅಂದರು. ಇಲ್ಲ ರವಿ ಅವರೇ, ನೀವು ಫ್ರೀಯಾಗಿ ಸಿಗುತ್ತೆ, ನವರಾತ್ರಿ ಆದಮೇಲೆ ಮತ್ತೆ ಹೋಗಿ ಅವ್ರನ್ನೆಲ್ಲ ಇದು ಮಾಡಿ ಗಡ್ಡ ಎಲ್ಲ ಬಿಟ್ಟಿದ್ರು, ಎಲ್ಲ ಇದು ಮಾಡಿ ಫೋಟೋ ಶೂಟ್ ಮಾಡಿದ್ಮೇಲೆ ನಮ್ಮ ಶರ್ಮಾ ಅವ್ರು ಏನು ಮಾಡಿದ್ರು, ಆ ಫೋಟೋ ಶೂಟ್ ಗೆಟಪ್ಪನ್ನು ಶಂಕರಾಚಾರ್ಯದೊಂದು ಒಂದು ಹಳೆಯದೊಂದು ಫೋಟೋ ಇದೆ, ಅದು ಇವ್ರ ಜೊತೆ ಕೂತಿರೋದು, ಶಿಷ್ಯರ ಜೊತೆ. ಅಲ್ಲಿ ಈ ಫೋಟೋ ಹಾಕಿ ಮ್ಯಾಚ್ ಮಾಡಿದ್ಮೇಲೆ ಎಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ಕಳಿಸಿದ್ರು. ಎಲ್ಲರೂ ಓಕೆ 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 ಅಂತ ಕೊಟ್ಟಮೇಲೆ ನಾವು ಶೃಂಗೇರಿಯಲ್ಲೇ ಮುಹೂರ್ತ ಮಾಡಿದ್ದು. ಗೌರಿಶಂಕರ್ ಅವರು ಇದು ಮಾಡಿದ್ರು. ಆಮೇಲೆ ನಮ್ಮ ನಿರ್ಮಾಪಕರು ಕೇಳ್ತಾ ಇದ್ದೆ, ಸರ್ ಒಂದು ಆನೆ ಬೇಕು ಸರ್ ಅಂತ. ಗೌರಿಶಂಕರ್ ಅವ್ರ ಹತ್ರನೇ ಕರ್ಕೊಂಡೋದ್ರು. ನಮ್ಮ ಡೈರೆಕ್ಟ್ರ್ ಆನೆ ಕೇಳ್ತಾ ಇದ್ದೀರಿ ಅಂತ. ಒಂದು ಸಾಕಾ ಅಂದರು. ನೀವು ಅನುಗ್ರಹ ಮಾಡಿದ್ರೆ ಇನ್ನೊಂದು ಬೇಕು ಅಂದರು. ಇನ್ನೂ ಒಂದು ಆನೆ ಕೊಟ್ಟರು. ಕುದುರೆ ಬೇಕಾ ಉಪಯೋಗಿಸ್ಕೊಳ್ಳಿ ಅಂದರು. ನಮ್ಮ ಕತೆಗೆ 2 ಆನೆ ಚೆನ್ನಾಗಿತ್ತು. ಅದು ಇನ್ನು 2 ಕಡೆಯೂ ಬಾಲಕ ಸನ್ಯಾಸಿ ನಮ್ಮ ಲಿಖಿತ್ ಶರ್ಮಾ ಅಂತ ಸ್ಟೇಟ್ ಅವಾರ್ಡ್ ವಿನ್ನರು. ಅವರು ನನ್ನ ಪಿಕ್ಚರಲ್ಲಿ ಅಷ್ಟಾವಕ್ರದಲ್ಲಿ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು. ಇವಾಗ MBBS. ಅವನು ಸನ್ಯಾಸತ್ವ ತೊಗೊಳ್ಳೋವಾಗ್ಲೂ ಹಾರ ಹಾಕ್ಸಿದ್ವಿ. ಆಮೇಲೆ ಇವರು ದಿಗ್ವಿಜಯ ಯಾತ್ರೆ ಹೊರಡುವಾಗ್ಲೂ ದೊಡ್ಡ ಶಂಕರಾಚಾರ್ಯರಿಗೂ ಹಾರ ಹಾಕ್ಸಿದ್ವಿ. ಸರ್, ಈಗ ಪ್ರಸ್ತುತ ಈಗಿನ ಒಂದು ಸಿಚುವೇಶನ್ ಇಂಥ ಸಿನಿಮಾಗಳು ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಕನ್ನಡದ ಜನತೆಗೆ ಅಥವಾ ಸಿನಿಮಾ ಪ್ರೇಕ್ಷಕರಿಗೆ ಏನು? ಇಲ್ಲ, ಏನಂತಂದರೆ ಇವಾಗ ನಾವೆಲ್ಲ ಲವ್ ಆ್ಯಕ್ಷನ್ ಸೆಂಟಿಮೆಂಟ್ ಪಿಕ್ಚರ್ಗಳು ಮಾಡ್ತೀವಿ. ನಾನು 32 ವರ್ಷದಿಂದ ಸಾಯಿ ಪ್ರಕಾಶ್ ಅವರು, ಬರ್ಗು ರಾಮಚಂದ್ರಪ್ಪ ಅವರು, ಡಿ ರಾಜೇಂದ್ರಬಾಬು, ವಿ ಸೋಮಶೇಖರ್ ಇವರತ್ತೆಲ್ಲ ಸಹಾಯಕ ಸಹ ನಿರ್ದೇಶಕರಾಗೇ ಕೆಲಸ ಮಾಡ್ಕೊಬಂದಿರೋದು. ಶಿವಣ್ಣ ಪಿಕ್ಚರ್ ಮಾಡಿದ್ದೀವಿ. 9 ಪಿಕ್ಚರ್ ನಮ್ಮ ಸಾಯಿ ಪ್ರಕಾಶ್ ಅವ್ರ ಥರ ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಏನಾಗುತ್ತಂದರೆ ಅವೆಲ್ಲ ಮಾಡ್ತಾ ಇರ್ತೀವಿ ಸರ್. ಇದೇನಂತಂದರೆ ಒಂದು ಮಾರಲ್ಲಿ ಇರುತ್ತೆ, ಅದರಲ್ಲೂ ಮರ ಇರುತ್ತೆ. ಈ ಮರಲ್ಲಿ ಇಲ್ದೇ ಇರೋದಿಲ್ಲ. ಇದರಲ್ಲೇ ತಿಳ್ಕೊಬೇಕಾಗಿ ಜಾಸ್ತಿ ಇರುತ್ತೆ. ಆಮೇಲೆ ಸನಾತನ ಧರ್ಮ, ಹಿಂದೂ ಧರ್ಮ ಅಂತಾರೆ, ಇದು ಬೆಳೆ ಇದು ಬ್ರಾಹ್ಮಣರು, ಇವ್ರ ಬೆಳೆ ಲಿಂಗಾಯತರದು ಅಂತಾರೆ. ಬಟ್ ಸನಾತನ ಧರ್ಮ ಅಂದರೆ ಅದು ಹಿಂದೂ ಧರ್ಮ. ಅದನ್ನೇ ಒಂದು ಸೀನಲ್ಲಿ ನಾವು ಹೇಳಿ ಲಾಸ್ಟ್ ಸೀನಲ್ಲಿ ಹೇಳಿದ್ದೀವಿ. ಸನಾತನ ಧರ್ಮ ಏನು ಅಂತಂದರೆ ಅದು ಹೇಳಿದ್ವಿ. ದಯವಿಟ್ಟು ಈ ಚಿತ್ರವನ್ನು ಹುಡುಗರು ಆಮೇಲೆ ನಮ್ಮ ಯೂತು ಎಲ್ಲ ಬಂದು ಚಿತ್ರ ನೋಡಿ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಇಂಥ ಚಿತ್ರ ಮಾಡೋದಕ್ಕೆ ಗಟ್ಟಿ ಗುಂಡಿಗೆ ಬೇಕು. ಅದು ನಿರ್ಮಾಪಕರು ಈ ಚಿತ್ರ ಮಾಡಬೇಕು ಅಂತ ಬಂದಿರೋದೇ ಒಂದು ಇದು. ಅವ್ರು ಹೇಳಿದ್ಮೇಲೆ ಒಂದು ನಮ್ಮ 8th ಕ್ಲಾಸಲ್ಲಿ ಸ್ಕ್ರಿಪ್ಟ್ ಕೊಟ್ಟರು ನಮಗೆ ಪೂಜೆ ಮಾಡಿ. ನಮ್ಮ ಶರ್ಮಾ ಅವರು, ಮೇಡಮ್ ವಿಜಯಲಕ್ಷ್ಮಿ ಅವರು, ಅವ್ರ ಮಗ ಪ್ರಣಯ್ ಇವತ್ತು ಲಾಯರ್ ಆಗಿದ್ದಾರೆ. ಬೇಡ ಮಾಡಿಬಿಟ್ಟು ಸ್ಕ್ರಿಪ್ಟ್ ಕೊಡ್ತಾ ಇದ್ದೀವಿ ರವಿ ಸರ್, ನಿಮ್ಮದೇ ಜವಾಬ್ದಾರಿ ಅಂದ ತಕ್ಷಣ ನಿಂತಲ್ಲೇ ಕುಸ್ತಂಗ ಆಗ್ಬಿಡ್ತೀವಿ. ಜವಾಬ್ದಾರಿ ಬರೋದು ಭಾರಿ ಕಷ್ಟ ಸರ್. ಹಂಗಾಗಿ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಸ್ವಾಗತಲ್ಲಿ ನೋಡಿ, ಆಗಲೇ ನಾವು ಶನಿವಾರ ಕೇಳಿದ್ದು, ಬುಧವಾರದವರೆಗೂ ಬುಕ್ ಆಗೋಗಿದೆ. ಹಾಗೆ ಸಿನಿಪೊಲೀಸು ಚೆನ್ನಾಗಿ ಹೋಗ್ತಾಯಿದೆ, ಗೋಪಾಲನ್ ಸಿನಿಮಾಸಲ್ಲಿ ಚೆನ್ನಾಗಿ ಹೋಗ್ತಾಯಿದೆ. ಆಮೇಲೆ ಇನ್ನೊಂದು ಯಾವ್ದು ಯಲಹಂಕ, ಅಲ್ಲೂ ಚೆನ್ನಾಗಿ ಹೋಗ್ತಾಯಿದ್ದಾರೆ ಪಿಕ್ಚರು. ನೋಡಿದವರೆಲ್ಲ ಒಂದೇ ರಿಪೋರ್ಟು, ಚೆನ್ನಾಗಿದೆ ಅಂತ. ದಯವಿಟ್ಟು ನಾನು ಪ್ರೇಕ್ಷಕರು ಕೇಳ್ಕೊಂಡಿದ್ದಿಷ್ಟೇ, ಚಿತ್ರಮಂದಿರಕ್ಕೆ ಬಂದು ಇಂಥ ಚಿತ್ರಗಳನ್ನ ಪ್ರೋತ್ಸಾಹಿಸಿ, ಇನ್ನೂ ನಮಗೆ ಈ ಥರ ಚಿತ್ರ ಮಾಡಬೇಕು ಅನ್ನೋದಕ್ಕೆ ನಮಗೆ ಮಾನಸಿಕ ಸ್ಥೈರ್ಯ ಬರುತ್ತೆ ಅಂತ ಕೇಳ್ಕೊತೀನಿ. ದಯವಿಟ್ಟು ನನ್ನ ಪ್ರಾರ್ಥನೆಯನ್ನು ಕೇಳಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.